ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು 5 ಥರದ ಉಂಡೆಗಳನ್ನ ನಾವು ಮನೆಯಲ್ಲಿ ಮಾಡಿದ್ದೀವಿ. ಅದನ್ನೆಲ್ಲ ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ನವಣಕ್ಕಿ ಉಂಡೆ, ಇದು ಪಾಕ ಹಾಕಿರೋಂಥ ಎಳ್ಳುಂಡೆ, ಇದು ಪಾಕ ಹಾಕಲಿರೋದಂಥ ಶೇಂಗಾ ಉಂಡೆ, ಇದು ಪಾಕ ಹಾಕಲಾರ್ದೆ ಮಾಡಿರೋಂಥ ಎಳ್ಳುಂಡೆ, ಇದು ಪಾಕ ಹಾಕಿ ಮಾಡಿರೋಂಥ ಎಳ್ಳುಂಡೆ. ಈ 5 ಉಂಡೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ನವಣಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 1 ಗ್ಲಾಸು ನವಣಕ್ಕಿನ ತೊಗೊಂಡಿದ್ದೀನಿ. ನೀರು ಹಾಕಿ ಅದನ್ನ ತೊಳೆದ್ಬಿಡ್ಬೇಕು. ಇದು ಹೊಲದಲ್ಲಿ ಇದ್ದಂಥ ಇದಲ್ಲ, ಅವ್ರ ಹೊಲದಲ್ಲಿತ್ತು. ಇದು ನಮ್ಮ ತಂಗಿಯರ ಮನೆಯಲ್ಲಿ ಮಾಡಿದ್ದೀವೆಲ್ಲ ಉಂಡೆಗಳ್ನ. ಆ ಹೊಲದಲ್ಲಿ ಬಂದಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಹೊಟ್ಟೋದೆಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಈ ಥರ ಒಣ ಹಾಕಬೇಕು. ಒಣ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಗಾಳಿಗೆ ಆರ್ಲಕ್ಕೆ ಬಿಡಬೇಕು. ಪೂರ್ತಿ ಏನು ಒಣಗೋದು ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಹಸಿ ಇದ್ರೂ ಪರವಾಗಿಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಜಾರ್ನಲ್ಲಿ ಹಾಕ್ಕೊಂಬಿಟ್ಟು ಈ ಹಿಟ್ಟು ಮಾಡ್ಕೋಬೇಕು. ಇದನ್ನು ಮೆತ್ತಗೆ ಹಿಟ್ಟು ಮಾಡ್ಕೋಬೇಕು ನೋಡಿ. ಇದು ಇನ್ನು ಸ್ವಲ್ಪ ಮೆತ್ತಗೆ ಇರ್ತದೆ ಇದು ಹಿಟ್ಟು, ಇದ್ರೂ ಪರವಾಗಿಲ್ಲ. ಈ ಹಿಟ್ಟನ್ನ 1 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀವಿ. ಇದಕ್ಕೆ ತುಪ್ಪ ಗಿಪ್ಪ ಏನೂ ಹಾಕೋಂಗಿಲ್ಲ, ಹಾಗೆ ಹುರಿಬೇಕು. ಇದನ್ನು ಹುರಿಬೇಕು. ಹುರ್ಕೊಂಡು ಘಮ ಘಮ ಅಂತಂದೇಳಿ ಪರಿಮಳ ಬರ್ತದೆ. ಆವಾಗ ನಾವು 1 ಗ್ಲಾಸ್ ಹಿಟ್ಟು ತೊಗೊಂಡಿದ್ವಲ್ಲ, 1 ಗ್ಲಾಸು ಬೆಲ್ಲನ ತೊಗೊಂಡಿದ್ದೀವಿ. ಇದಕ್ಕೆ ಒಂದು 4 ಚಮಚ ತುಪ್ಪನ ಹಾಕಿಬಿಟ್ಟು ಇದು ಬೆಲ್ಲ ಕರಗಬೇಕಷ್ಟೇ, ಪಾಕ ಏನು ಬರೋದು ಬೇಕಾಗಿಲ್ಲ. ಏನು ಅದು ಗೋಜೆ ಇಲ್ಲ ಅದರದ್ದು, ಇದು ಎಲ್ಲ ಇಷ್ಟು ಕರಗಿಬಿಟ್ರೆ ಸಾಕು. ಅದಕ್ಕೆ ಸ್ವಲ್ಪ ಕಸಕಸಿ ಮತ್ತು ಹುರಿದಂಥ ಎಳ್ಳು, ಏಲಕ್ಕಿ ಪುಡಿ, ಶುಂಠಿ ಪುಡಿ ಎಲ್ಲದನ್ನ ಹಾಕ್ಬಿಟ್ಟು ಇದನ್ನ ಒಂದು ಸಲ ಕೈ ಆಡ್ಕೊಂಬಿಟ್ಟು ಈ ನವಣಕ್ಕಿ ಹಿಟ್ಟಿಂದು ರೆಡಿ ಇಟ್ಕೊಂಡಿದ್ದಲ್ಲ ಅದರಲ್ಲೇ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ಇದು ಬಿಸಿ ಬಿಸಿ ಇರಬೇಕಾದ್ರೆ ಕಟ್ಟಬೇಕಿದು. ಯಾಕಂತಂದ್ರೆ ಅದು ಗಟ್ಟಿ ಆಗಿಬಿಡ್ತದೆ ಹಿಟ್ಟಿಂದಲ್ಲ. ಸ್ವಲ್ಪ ಬೆಲ್ಲದ ಪಾಕ ಸ್ವಲ್ಪ ಕಲಿಸ್ಕೊತಿರ್ಬೇಕು. ಈ ಥರ ಉಂಡೆ ಕಟ್ಟಬೇಕು. ಇದನ್ನು ನಮ್ಮ ತಂಗಿ ಕಟ್ತಾ ಇದ್ದಾಳೆ ನೋಡಿರಿ. ಈ ಥರ ಕಟ್ಟಬೇಕು ನೋಡಿರಿ. ಇದನ್ನು ಅವ್ರ ಮನೆಯಲ್ಲಿ ಇದನ್ನು ದೇವರು ನೈವೇದ್ಯಕ್ಕೆ ಅಂತಂದೇಳಿ ಮಾಡ್ತಾರಂತೆ. ಇದು ನವಣಕ್ಕಿ ಉಂಡೆ ನೋಡಿರಿ. ಈಗ 2ನೇದು ಇದು ಶೇಂಗಾನ ಫಸ್ಟು ಹುರ್ಕೊಂಬಿಡ್ಬೇಕು. ಇದಕ್ಕೆಲ್ಲ ಮಾಮೂಲಾಗಿ ಹುರ್ಕೋತೀವಲ್ಲ ಆ ಥರನೇ ಹುರ್ಕೊಂಬಿಟ್ಟು ಇದನ್ನು ಈ ಥರ ಆಗಬೇಕು ನೋಡಿರಿ. ಇದು ಕೆಂಪಾಗಿ ಸ್ವಲ್ಪ ಎಲ್ಲ ಇದಾಗ್ತದಲ್ಲ, ಆವಾಗ ನಾವೇನು ಮಾಡಬೇಕು ಅಂತಂದರೆ ಇದನ್ನ ತೆಗೆದು ಇಟ್ಕೊಂಬಿಡ್ಬೇಕು. ಆಫ್ ಮಾಡಿದ್ದೀನಿ. ಅದೇ ಕಡಾಯಿನೆಲ್ಲ ಆಫ್ ಮಾಡಿದ್ರು ಪರವಾಗಿಲ್ಲ, ಬಿಸಿಗೆ ಕಸಕಸಿನ ಹುರ್ಕೊಂಬಿಡಿ ಆಗ್ಬಿಡ್ತದೆ ಅದು. ಈ ಕಸಕಸಿನ ಪಕ್ಕಕ್ಕೆ ಇಟ್ಕೊಳ್ಳಿ. ಆಮೇಲೆ ಈ ಶೇಂಗಾನೆಲ್ಲ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೇರ್ಬಿಟ್ಟು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಸ್ವಲ್ಪ ಶೇಂಗಾ ಕಾಣ್ತಾ ಇರಬೇಕು, ಸ್ವಲ್ಪ ಪುಡಿ ಪುಡಿ ಆಗಿರಬೇಕು. ಆ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. 1 ಕಪ್ಪು ನಾವು ಶೇಂಗಾ ತೊಗೊಂಡಿದ್ವಲ್ಲ, 1 ಕಪ್ಪು ಬೆಲ್ಲ ಮತ್ತು ಅದಕ್ಕೊಂದು 2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಕರಗಿಸ್ಬಿಡ್ಬೇಕನ್ನ ಚೆನ್ನಾಗಿ. ಈ ಥರ ಕರಗಿಸ್ಬಿಟ್ಟು ಇದಕ್ಕೂ ಅಷ್ಟೇ ಏನು ಪಾಕ ಮಾಡೋದೇ ಬೇಕಾದ್ರೆ ಬರೀ ಕರಗಿದ್ರೆ ಸಾಕು ಅಷ್ಟೇ. ಕಸಕಸಿ ಮತ್ತು ಅದಕ್ಕೂ ಏಲಕ್ಕಿ ಪುಡಿ, ಶುಂಠಿ ಪುಡಿ ಹಾಕ್ಬಿಟ್ಟು ಈ ಥರ ಆಗಬೇಕು ನೋಡಿರಿ. ಅದನ್ನು ಈ ಇದರಲ್ಲಿ ಹಾಕ್ಬಿಟ್ಟು ಶೇಂಗಾ ಪುಡಿನಲ್ಲಿ ಹಾಕಿ ಕಲಿಸ್ಕೋಬೇಕು. ಇದನ್ನ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ಇದನ್ನು ಅಷ್ಟೇ ಬಿಸಿ ಬಿಸಿ ಇರಬೇಕಾದ್ರೆ ಕಟ್ಟಬೇಕು ಉಂಡೆಗಳ್ನ, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡ್ತದೆ. ಅದಕ್ಕೋಸ್ಕರ ಈ ಥರ ಫಸ್ಟ್ ಹಿಂಗೆ ಕಲಿಸ್ರಿ. ನಿಮಗೆ ಬರಲಿಲ್ಲ ಅಂತ ಅನ್ನಿಸ್ತು ಅಂತಂದರೆ, ಬರುತ್ತೆ ಅದು ಬರಲಿಲ್ಲ ಅಂತಂದಾಗ ನೀವು ಸ್ವಲ್ಪ ಈ ಥರ ನೀರು ಹಚ್ಕೊಂಡು, ಅದನ್ನು ತೋರಿಸ್ತಾ ಇದ್ದೀನಿ, ಈ ಥರ ನೀರು ಹಚ್ಕೊಂಡು ಉಂಡೆನ ಗಟ್ಟಿಗೆ ಕಟ್ಕೊಬಿಡ್ಬೋದು. ಈಗ ಈ ಉಂಡೆ ರೆಡಿಯಾಗಿದೆ ನೋಡಿರಿ. ಇದು ಶೇಂಗಾ ಪಾಕ ಹಾಕಿ ಮಾಡಿರೋಂಥ ಶೇಂಗಾ. ಈಗ ಇನ್ನೊಂದು ಎಳ್ಳುಂಡೆ ತೋರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಇದನ್ನು ಹುರ್ಕೊಂಬಿಡ್ಬೇಕು. ಹುರ್ಕೊಂಡು ಇದನ್ನು ಈ ಎಳ್ಳೆಲ್ಲ ಪಟ ಅಂತಂದೇಳಿ ಅನ್ಬೇಕು. ಇವೆಲ್ಲ ಅವರು ಹೊಲದಿಂದ ತಂದಿರೋಂಥ ಪದಾರ್ಥಗಳು ನೋಡಿರಿ, ತುಂಬ ಹೆಲ್ತಿಯಾಗಿ ಚೆನ್ನಾಗಿರ್ತವೆ. ಇದು ಕಸಕಸಿನೂ ಅಷ್ಟೇ ಹುರಿದು ಪಕ್ಕಕ್ಕೆ ಇಟ್ಕೊಂಬಿಡ್ಬೇಕು. ಈಗ ನಾವು ಇದಕ್ಕೆ 1 ಗ್ಲಾಸು ಎಳ್ಳು ತೊಗೊಂಡಿದ್ವಲ್ಲ, 1 ಗ್ಲಾಸು ಬೆಲ್ಲನೇ ಸಾಕಾಗುತ್ತೆ ಅದಕ್ಕೆ. ಇದನ್ನು ಫಸ್ಟು ಎಳ್ಳನ್ನ ಒಂದು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿಕೊಂಡು ಒಂದು ಅರ್ಧ ಹಾಕಿದ್ದೀವಲ್ಲ, ಈಗ ಇದನ್ನು ಸ್ವಲ್ಪ ಅರ್ಧ ಬೆಲ್ಲ ಹಾಕಿಬಿಟ್ಟು ಅದನ್ನು ಒಂದು ರೌಂಡು ತಿರುಗಿಸ್ಕೋಬೇಕು. ಅದನ್ನ ಈ ಥರ ತಿರುಗಿಸ್ಕೊಂಬಿಟ್ರೆ ಅವಾಗ ಏನಾಗ್ತದೆ, ಅದು ಬೆಲ್ಲ ಎಳ್ಳು ಎಲ್ಲವೂ ಕಲ್ತ್ಕೊತದೆ. ಎಲ್ಲವನ್ನ ಆ ಥರ ಅಷ್ಟು ಪುಡಿನ ರೆಡಿ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಆಗಬೇಕು ನೋಡಿರಿ. ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಇದನ್ನು ಉಂಡೆನ ಕಟ್ಕೊಂಬಿಡ್ಬೇಕು. ಇದನ್ನು 2ನೇ ಟ್ರಿಪ್ಪು ಹಾಕ್ತಾಯಿದ್ದೀವಿ. ಟೋಟಲಿ ಅರ್ಧ kg ನಾವು ಅದು ಮಾಡಿರೋದು ಉಂಡಿನ. ಈಗ ಇದನ್ನು ಎಲ್ಲದನ್ನೂ ಈ ಥರ ಹೊಂದ್ಕೋಬೇಕು. ಎಲ್ಲದನ್ನು ಕಲಿಸ್ಬಿಟ್ಟು ಈ ಥರ ಉಂಡೆ ಕಟ್ಬೇಕು. ಈಸಿಯಾಗಿ ಮಾಡ್ಕೋಬೋದು ಇದನ್ನು, ತುಂಬ ಈಸಿ. ಎಲ್ಲರೂ ಪಾಕ ಏನು ಮಾಡೋದಿಲ್ಲೇ ಇಲ್ಲ ಇದರಲ್ಲಿ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಈ ಥರ ರೆಡಿಯಾಗುತ್ತೆ ನೋಡಿರಿ. ತುಂಬ ಹೆಲ್ತಿಯಾಗಿರ್ತದೆ ಈ ಉಂಡೆ. ದಿನಕ್ಕೊಂದು ತಿಂದ್ರಂತೂ ಫುಲ್ ಪ್ರೋಟೀನು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ನೋಡಿರಿ. ಇದು ಪಾಕ ಮಾಡಲಾರ್ದಂಥ ಎಳ್ಳುಂಡೆ. ಈಗ ಶೇಂಗಾನೂ ಅಷ್ಟೇ, ಅದನ್ನು ಅಷ್ಟೇ ಪಾಕ ಮಾಡಲಾರ್ದೇ ಕಟ್ಟೋಂಥ ಉಂಡೆನೇ. ಇದನ್ನು
ಶೇಂಗಾನ ಹುರ್ಕೊಂಬಿಡ್ಬೇಕು. ಹುರ್ಕೊಂಡು ನೀವು ಆವಾಗ ಶೇಂಗದ್ದು ಸಿಪ್ಪೆ ಎಲ್ಲ ತೆಗೆದು ಮಾಡಿದ್ವಿ. ಈಗ ಏನು ಮಾಡಬೇಕು ಅಂದರೆ ಶೇಂಗಾ ಏನು ತೆಗೆದೇನು ಬೇಕಾಗೇ ಇಲ್ಲ, ಅದನ್ನು ಹಾಗೆ ಹಾಕ್ಬಿಡೋದೆ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನೇ ಇದು ಮಾಡ್ಕೊಬೋದು. ಇದು ಕಸಕಸಿನ ಹುರ್ಕೊಂಡಿದ್ದೀವಿ. ಈಗ ಇದನ್ನು ಹಾಕ್ತಾಯಿದ್ದೀವಿ ನೋಡಿರಿ. ಇದು ಹಾಕ್ಬಿಟ್ಟು ಮಿಕ್ಸಿಗೆ ಒಂದು ಸಲ ತಿರುಗಿಸ್ಕೊಂಬಿಡ್ಬೇಕು. ಈ ಥರ ಪುಡಿ ಪುಡಿ ಆಗಬೇಕು. ಆಮೇಲೆ ಇದನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಬೆಲ್ಲ, 1 ಕಪ್ ಶೇಂಗಾ ತೊಗೊಂಡಿದ್ವಲ್ಲ 1 ಕಪ್ಪು ಬೆಲ್ಲ ಸಾಕಾಗುತ್ತೆ ಅದಕ್ಕೆ. ಈ ಪುಡಿನ ಅದರಲ್ಲಿ ಹಾಕ್ಬಿಟ್ಟು ಈ ಬೆಲ್ಲನೂ ಅದರಲ್ಲಿ ಹಾಕೋಬೇಕು, ಒಂದು ಅರ್ಧ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಎಲ್ಲದನ್ನೂ ಇದರಲ್ಲಿ ಹಾಕ್ತಾಯಿದ್ದೀವಿ ನೋಡಿರಿ. ಎಲ್ಲ ಹಾಕ್ಬಿಟ್ಟು ಆಮೇಲೆ ಇದನ್ನು ಅಷ್ಟೇ ಸ್ವಲ್ಪ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಬಿಡ್ಬೇಕು, ಎಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಇದೇನಿದು ಕಸಕಸಿ, ಏಲಕ್ಕಿ ಪುಡಿ, ಶುಂಠಿ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಉಂಡೆ ಕಟ್ಟಿದ್ರೆ ಈಸಿಯಾಗಿ ಬರ್ತದೆ. ಎಲ್ಲರೂ ಮಾಡ್ಕೋಬೋದು, ಈಸಿಯಾಗಿ ಪಾಕ ಮಾಡೋ ಗೋಜೇ ಇಲ್ಲ ಇದ್ರಾಗೆ. ಇದೆಲ್ಲ ರೆಡಿ ಮಾಡಿಕೊಂಡು ಉಂಡೆ ರೆಡಿ ನೋಡಿರಿ, ಪಾಕ ಇಲ್ಲಾರ್ದಂಥ ಉಂಡೆ ರೆಡಿ. ಈಗ ಇದು ಪಾಕ ಹಾಕಿ ಮಾಡೋಂಥ ಎಳ್ಳುಂಡೆ ಇದನ್ನು ಅಷ್ಟೇ ಎಳ್ಳನ್ನು ಹುರ್ಕೊಂಬಿಡ್ಬೇಕು. ಇದು ಕೆಂಪಗೆ ಈ ಥರ ಆಗಬೇಕು ನೋಡಿ, ಸ್ವಲ್ಪ ದಪ್ಪಗೆ ಆಗ್ತವೆ, ಉಬ್ಕೊಂಬರ್ತವೆ ಅವು. ಆವಾಗ ನಾವು ಇದನ್ನ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಕಡಾಯಿನಲ್ಲಿ ಸ್ವಲ್ಪ ಕಸಕಸಿನೂ ಹುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. 1 ಗ್ಲಾಸ್ ಎಳ್ಳು ತೊಗೊಂಡಿದ್ವಲ್ಲ ನಾವು, 1 ಗ್ಲಾಸು ಬೆಲ್ಲ ತೊಗೋಬೇಕು. ಆ ಬೆಲ್ಲ ಹಾಕ್ಬಿಟ್ಟು ಅದನ್ನು ಕಡಾಯಿನಾಗ ಹಾಕ್ಬಿಟ್ಟು 2 ಸ್ಪೂನು ತುಪ್ಪನೂ ಏನು ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆಲ್ಲಕ್ಕೂ, ಒಂದು 2 ಅಥವಾ 3 ಸ್ಪೂನು ಹಾಕಿದರೆ ಸಾಕಾಗುತ್ತೆ ಅದಕ್ಕೆ. ಇದು ಬೆಲ್ಲ ಕರಗಬೇಕಷ್ಟೇ, ಪಾಕ ಬರೋ ಗೋಜೆ ಇಲ್ಲ ಇದರಲ್ಲೂ. ಆಮೇಲೆ ಒಣ ಕೊಬ್ಬರಿ, ಸ್ವಲ್ಪ ಶುಂಠಿ ಪುಡಿ, ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕೈ ಆಡಿಬಿಟ್ಟು ನಾವು ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕೊಂಬಿಡ್ಬೇಕು ನೋಡಿರಿ. ಈ ಥರ ಹಾಕೊಂಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಬಿಸಿ ಇರ್ತದೆ, ಈ ಥರ ಮೆಲ್ಲಕ್ಕೆ ಇದನ್ನ ಸೌಟಿಂದ ಈ ಥರ ಕಲಿಸ್ಕೊಂಬಿಡ್ರಿ. ಎಷ್ಟು ನೋಡ್ರಿ ಆಗಲೇ ಉಂಡೆ ಕಟ್ಲಿಕ್ಕೆ ಈಸಿಯಾಗಿ ಬಂದುಬಿಡ್ತದೆ ಅದು. ಈ ಥರ ಇದನ್ನು ಕಟ್ಟಿಬಿಟ್ವಿ ಅಂತಂದರೆ ಈಸಿಯಾಗಿ ಬರ್ತದೆ ನೋಡ್ರಿ ಅದು. ಈ ಥರ ಕಟ್ಟಿಬಿಟ್ಟು ಅಂದರೆ ರೆಡಿ ಉಂಡೆ. ತುಂಬ ಈಸಿಯಾಗಿ ಪಾಕ ಮಾಡೋ ಗೋಜೆ ಇಲ್ಲ ಇದರಲ್ಲಿ, ಇಷ್ಟೇ ಬೆಲ್ಲ ಕರಗಿಸೋದು ಉಂಡೆ ಮಾಡ್ತಾಯಿರೋದು. ಈಗ ಪಾಕ ಮಾಡಿರೋಂಥ ಎಳ್ಳುಂಡೆ ರೆಡಿ ನೋಡಿರಿ. ಇಷ್ಟು 5 ಥರದ ಉಂಡೆಗಳನ್ನ ನಾನು ತೋರಿಸಿದ್ದೀನಿ. ನಿಮಗೆ ಯಾವ ಉಂಡೆ ಇದರಲ್ಲಿ ಇಷ್ಟ ಆಯಿತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.